ಆರ್ಸಿಬಿ ಮಾರಾಟ ವಿಜಯ್ ಮಲ್ಯ ಭಾವುಕ ಪೋಸ್ಟ್. ಆರ್ಸಿಬಿ ಯಾವಾಗಲೂ ನನ್ನ ಡಿಎನ್ಎಯ ಭಾಗವಾಗಿದೆ. ವಿಜಯ್ ಮಲ್ಯ ಭಾವುಕವಾಗಿ ಪೋಸ್ಟ್ ಮಾಡಿದ್ದಾರೆ. ಆರ್ಸಿಬಿ ಮಾರಾಟ ಹಿನ್ನೆಲೆಯಲ್ಲಿ ವಿಜಯ್ ಮಲ್ಯ ಭಾವುಕ ಪೋಸ್ಟ್. ಆರ್ಸಿಬಿ ಯಾವಾಗಲೂ ಕೂಡ ನನ್ನ ಡಿಎನ್ಎಯ ಭಾಗವಾಗಿದೆ. 2008ರಲ್ಲಿ ಆರ್ಸಿಬಿ ಖರೀದಿ ಮಾಡಿದಾಗ ಹಾಸ್ಯ ಮಾಡಿದ್ರು. ಈಗ ಆರ್ಸಿಬಿ ವ್ಯಾಲ್ಯೂ 450ರಿಂದ 16,500 ಕೋಟಿಗೆ ಏರಿಕೆಯಾಗಿದೆ. ಆರ್ಸಿಬಿಯ ಹೊಸ ಮಾಲೀಕರನ್ನ ಅಭಿನಂದಿಸುತ್ತೇನೆ. ಅಮೂಲ್ಯವಾದ ಫ್ರಾಂಚೈಸಿಗೆ ದೇವರು ಒಳ್ಳೆಯದನ್ನ ಮಾಡಲಿ. 2008ರಲ್ಲಿ ನನ್ನ ಹೂಡಿಕೆ ವ್ಯರ್ಥ ಯೋಜನೆ ಎಂದಿದ್ರು. ರಾಯಲ್ ಚಾಲೆಂಜ್ ಬ್ರ್ಯಾಂಡ್ ಪ್ರಚಾರ ಮಾಡುವುದಾಗಿತ್ತು. ಆದ್ರಿಂದ ನಾನು ಫ್ರಾಂಚೈಸಿಗೆ ಆರ್ಸಿಬಿ ಎಂದು ಹೆಸರಿಸಿದೆ. ಯುವ ಕ್ರಿಕೆಟಿಗ ವಿರಾಟ್ ಕೊಹ್ಲಿಗೆ ಆಯ್ಕೆ ಮಾಡಿದ್ದೆ. ಇನ್ನು ಕ್ರಿಕೆಟ್ ಜಗತ್ತಿನ ಅತ್ಯುತ್ತಮ ಆಟಗಾರ, ನನಗೆ ಬೆಂಬಲಿಸಿದಂತಹ ಎಲ್ಲರಿಗೂ ಕೂಡ ಧನ್ಯವಾದ ಅಂತ ವಿಜಯ್ ಮಲ್ಯ ಭಾವುಕವಾಗಿ ಪೋಸ್ಟ್ ಮಾಡಿದ್ದಾರೆ. ಆರ್ಸಿಬಿ ಮಾರಾಟ ಹಿನ್ನೆಲೆಯಲ್ಲಿ ವಿಜಯ್ ಮಲ್ಯ ಭಾವುಕವಾಗಿ ಪೋಸ್ಟ್ ಮಾಡಿದ್ರು. ಆರ್ಸಿಬಿ ಯಾವತ್ತೂ ಕೂಡ ನನ್ನ ಡಿಎನ್ಎಯ ಭಾಗವಾಗಿದೆ. 2008ರಲ್ಲಿ ಆರ್ಸಿಬಿನ ಖರೀದಿ ಮಾಡಕ್ಕೆ ನಾನು ಮುಂದಾದಾಗ ಹಾಸ್ಯ ಮಾಡಿದ್ರು. ಆದರೆ ಇವತ್ತು ಅದರ ವ್ಯಾಲ್ಯೂ 450ರಿಂದ 6,500 ಕೋಟಿ ಆಗಿದೆ. ಆರ್ಸಿಬಿಯನ್ನ ಕೊಂಡ್ಕೊಂಡಂತಹ ಹೊಸ ಮಾಲೀಕರಿಗೆ ನಾನು ಅಭಿನಂದಿಸ್ತೇನೆ. ನಾನು ತೆಗೆದುಕೊಂಡಾಗ ಹಾಸ್ಯ ಮಾಡಿದ್ರು, ಆದರೆ ಇವಾಗ ಅದರ ವ್ಯಾಲ್ಯೂ ನೋಡಿ ಎಷ್ಟಾಗಿದೆ. ಫ್ರಾಂಚೈಸಿಗೆ ದೇವರು ಒಳ್ಳೇದು ಮಾಡಲಿ. 2008ರಲ್ಲಿ ನನ್ನ ಹೂಡಿಕೆ ವ್ಯರ್ಥ ಯೋಜನೆ ಅಂದಿದ್ರು, ಆದರೆ ಇವತ್ತಿಗೆ ಅದರ ಮೌಲ್ಯ ಭಾರಿ ಏರಿಕೆಯಾಗಿದೆ. ರಾಯಲ್ ಚಾಲೆಂಜ್ ಬ್ರ್ಯಾಂಡ್ ಪ್ರಚಾರ ಮಾಡೋದಾಗಿತ್ತು. ಆದ್ದರಿಂದ ನಾನು ಫ್ರಾಂಚೈಸಿಗೆ ಆರ್ಸಿಬಿ ಅಂತ ಹೆಸರಿಸಿದೆ. ವಿಜಯ್ ಮಲ್ಯ ಭಾವುಕ ಪೋಸ್ಟ್ ಹಾಕಿದ್ದಾರೆ. ಇನ್ನು ಯುವ ಕ್ರಿಕೆಟಿಗ ವಿರಾಟ್ ಕೊಹ್ಲಿಗೆ ನಾನು ಆರ್ಸಿಬಿಗೆ ಆಯ್ಕೆ ಮಾಡಿದ್ದೆ. ಇವತ್ತು ಜಗತ್ತಿನ ಅತ್ಯುತ್ತಮ ಆಟಗಾರರಾಗಿ ವಿರಾಟ್ ಕೊಹ್ಲಿ ಹೊರಹೊಮ್ಮಿದ್ದಾರೆ. ನನಗೆ ಬೆಂಬಲಿಸಿದಂತಹ ಎಲ್ಲರಿಗೂ ಧನ್ಯವಾದ ಅಂತ ಮಲ್ಯ ಭಾವುಕವಾಗಿ ಪೋಸ್ಟ್ ಮಾಡಿದ್ದಾರೆ. ಮಲೆನಾಡಿನಲ್ಲಿ ಮತ್ತೆ ಮುಂದುವರೆದಂತಹ ಕಾಡಾನೆಗಳ ಕಾಟ. ಕಾಡಾನೆಗಳ ಹಾವಳಿಗೆ ಹೈರಾಣಾಗಿದ್ದಾರೆ ಐದಹಳ್ಳಿಯ ರೈತರು. ಮಲೆನಾಡಿನಲ್ಲಿ ಆನೆಗಳ ಕಾಟ ಮತ್ತೆ ಮುಂದುವರೆದಿದೆ. ಕಾಡಾನೆಗಳ ಕಾಟ ಮುಂದುವರೆದಿರುವಂತದ್ದು. ಕಾಡಾನೆಗಳ ಹಾವಳಿಗೆ ಹೈರಾಣಾಗಿದ್ದಾರೆ ರೈತರು. ಐದಹಳ್ಳಿಯ ರೈತರಿಗೆ ಕಾಡಾನೆಗಳ ಹಾವಳಿ. ಚಿಕ್ಕಮಗಳೂರು ತಾಲೂಕಿನ ಐದಹಳ್ಳಿಯಲ್ಲಿ ಕಾಡಾನೆಗಳ ಕಾಟ. ನಿತ್ಯ ಕಾಫಿ, ಅಡಕೆ ತೋಟ ನಾಶ ಮಾಡುತ್ತಿದ್ದಾವೆ ಕಾಡಾನೆಗಳು. ಐದಹಳ್ಳಿ, ನೆರಡಿ, ಕಣತಿ ಮತ್ತು ಬಸವರಹಳ್ಳಿ ಭಾಗದಲ್ಲಿ ಸಂಚಾರವಾಗ್ತಿದೆ. ಕಾಡಾನೆಗಳನ್ನ ಸೆರೆ ಹಿಡಿಬೇಕು ಅಂತ ಸ್ಥಳೀಯರು ಒತ್ತಾಯ ಮಾಡ್ತಾ ಇದ್ದಾರೆ. ಸ್ಥಳೀಯರು ಎಚ್ಚರಿಕೆಯಿಂದ ಇರಲು ಅರಣ್ಯ ಇಲಾಖೆ ಕೂಡ ಸೂಚನೆಯನ್ನ ಕೊಟ್ಟಿದೆ. ಆದ್ರೆ ಆದಷ್ಟು ಬೇಗ ಅರಣ್ಯ ಇಲಾಖೆ ಕಾಡಾನೆಗಳನ್ನ ಹಿಡಿಬೇಕು ಅಂತ ಆ ಭಾಗದ ಜನರು ಒತ್ತಾಯ ಮಾಡ್ತಾ ಇದ್ದಾರೆ. ಕಾಡಾನೆಗಳ ಹಾವಳಿಗೆ ಐದಹಳ್ಳಿ ರೈತರು ಹೈರಾಣಾಗಿದ್ದಾರೆ. ಚಿಕ್ಕಮಗಳೂರು ತಾಲೂಕಿನ ಐದಹಳ್ಳಿಯಲ್ಲಿ ಕಾಡಾನೆಗಳ ಕಾಟ ಜಾಸ್ತಿ ಆಗಿದೆ. ನಿತ್ಯ ಕಾಫಿ, ಅಡಕೆ ತೋಟ ನಾಶ ಮಾಡುತ್ತಿದ್ದಾವೆ ಕಾಡಾನೆಗಳು. ಹಾಗಾಗಿ ರೈತರ ತೋಟ ಬೆಳೆಗಳನ್ನ ನಾಶ ಮಾಡ್ತಿರೋದ್ರಿಂದ ಐದಹಳ್ಳಿ, ನೆರಡಿ, ಕಣತಿ, ಬಸವರಹಳ್ಳಿ ಭಾಗದಲ್ಲಿ ಕಾಡಾನೆಗಳ ಕಾಟಕ್ಕೆ ರೈತರು ಸುಸ್ತಾಗಿದ್ದಾರೆ. ಅರಣ್ಯ ಇಲಾಖೆಗೆ ಮನವಿ ಕೂಡ ಮಾಡ್ತಾ ಇದ್ದಾರೆ. ತೋಟವನ್ನೆಲ್ಲ ಕಾಡಾನೆಗಳು ನಾಶ ಮಾಡ್ತಿರುವಂತ ದೃಶ್ಯ ಇದು. ಬಾಳೆ ತೋಟ, ಅಡಿಕೆ ತೋಟಗಳಿಗೆ ನುಗ್ಗಿ ಕಾಡಾನೆಗಳು ತೋಟಗಳನ್ನು ನಾಶ ಮಾಡ್ತಾ ಇದ್ದಾವೆ. ಹಾಗಾಗಿ ಕಾಡಾನೆಗಳ ಈ ಹಾವಳಿಯನ್ನ ತಡೆ ಹಿಡಿಬೇಕು ಅಂತ ಅಲ್ಲಿನ ಗ್ರಾಮಸ್ಥರು ಮನವಿ ಮಾಡ್ಕೊಳ್ತಾ ಇದ್ದಾರೆ. ಬರೀ 15 ದಿನಗಳಲ್ಲಿ ಸಕ್ಕರೆ ಕಾಯಿಲೆನ ಕಂಟ್ರೋಲ್ ತರಲಿಕ್ಕೆ ದಿವ್ಯಾಮೃತದಂತೆ ಕೆಲಸ ಮಾಡುತ್ತೆ ಮೆಹಾಟೋನ್. ಕಹಿ ಇಲ್ಲ, ಒಗರಿಲ್ಲ ಅಥವಾ ಇದರಲ್ಲಿ ರುಚಿ ಇಲ್ದಿರತಕ್ಕಂಥದ್ದಿಲ್ಲ. ಇದರಲ್ಲಿರ್ತಕ್ಕಂತಹ ಆಯುರ್ವೇದಿಕ್ ಅಂಶಗಳು ಸಹಿತ ಪ್ರಧಾನವಾಗಿರ್ತಕ್ಕಂಥದ್ದು ಅರಿಶಿನ, ಬೆಟ್ಟದ ನೆಲ್ಲಿಕಾಯಿ. ಅಂತಹ ಅದ್ಭುತವಾದಂಥ ಗುಣ ಮೆಹಾಟೋನ್ ಅಂತಕ್ಕಂಥದ್ದು.